ವಿಕ್ರಮ ರಾಜ ಭೋಗ ಕೊಡುವ ಭಾಗ್ಯ ಚಂದ್ರನಿಲ್ಲದೆ ಬದುಕಿಲ್ಲ. ಚಂದ್ರನನ್ನು ಅತಿ ಭಕ್ತಿ ಭಾವದಿಂದ ಪೂಜಿಸಬೇಕು. ಪೂಜಿಸಿದಂತಾದ್ರೆ ಚಂದ್ರನು ಒಲಿತಾನೆ, ಒಲೆದು ವರಗಳನ್ನು ಕೊಡುತ್ತಾನೆ ರಾಜೇಂದ್ರ. ಹಾಗಿರುವಾಗ ಚಂದ್ರದೇವನ ಶ್ರೇಷ್ಠ ರಾಜೇಂದ್ರ. ಆ ಚಂದ್ರದೇವನ ಕೂಡ ನನ್ನ ಸಾಷ್ಟಾಂಗ ವಂದನೆಯನ್ನು ಸಲ್ಲಿಸಿದ್ದೇನೆ. ಮುಂದಿನ ಕಾದ ವಿಚಾರವನ್ನು ಕ್ರೂರಾಗ್ರಹವೆಂದು ಕೇಳು ಪರಾಕ್ರಮೆ ಮಂಗಳನ ಪರಾಕ್ರಮೆ ಮಂಗಳನ ಆರೋರಿ ಯಾರೋ ಇವನ ಮಹಿಮೆಗಳನ್ನ ಮಹಿಮೆಗಳನ್ನ ಸ್ಟೇಜ್ ಮೇಲ್ಗಡೆ ಕುರ್ಚಿ ಮೇಲೆ ಕುತ್ಕೊಳ್ಳೋಕ್ಕೆ ಆಗಲ್ಲ, ಗಡ ಗಡ ಅಲ್ಲಾಡ್ತದೆ ಜೋರ ಕುಡಿಬೇಕಾದ್ರೆ. ಹೌದಾ? ಅಲ್ಲಿ ನೋಡ ವಿಕ್ರಮಂದೇ ನೋಡ್ಬೇಕಾದ್ರೆ ಮಂಗಳನೆಂದರೆ ಸಾಮಾನ್ಯದವನಲ್ಲ, ಅಂಗಾರದೇವನ ಆಡಿದವನು. ಅದಕ್ಕಾಗಿ ಅಂಗಾರಕ ಎಂದು ಕರೆಯುತ್ತಾರೆ. ಯಾರು ಇವನನ್ನು ಸದ್ಭಾವದಿಂದ ಸದ್ಭಕ್ತಿಯಿಂದ ಪೂಜಿಸುತ್ತಾರೋ ಅವರಿಗೆ ಸಕಲ ಸಂಪತ್ತನ್ನು ಕೊಟ್ಟು ಆಶೀರ್ವದಿಸುತ್ತಾರೆ. ಅದಕ್ಕಾಗಿ ನೀವು ಅವರನ್ನು ಆಚರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಮಂಗಳದೇವನೇ ಕೂಡ ನನ್ನ ಶಾಸ್ತ್ರವನ್ನು ಒಂದನ್ನು ಸಲ್ಲಿಸಿದ್ದೇನೆ. ಮುಂದಿನ ವಿಚಾರವನ್ನು ಹೇಳಿ. ನಾಲ್ಕನೇ ಕಾಲದ ಬುಧನ ಮೇಲೆಯನ್ನು ನಾವು ಹೇಳಿದ್ದೇವೆ. ಬುಧನ ಎಂಬ ಕಾಮಬಲವಾದ ಹತ್ತದಿಂದಲೇ ಭಾಗ್ಯಗುಣವನ ಪತಿಯಾದ ಸಿದ್ಧಪುರನ ಪಟೇಲೆಂದ ಸಂದೀಪ ಕುಡಿಯೋದು ಬುದ್ಧಿಯುಳ್ಳ ಬುದ್ಧಿಯವನ ಸುದ್ದಿಯಿಂದಲೇ ಬುದ್ಧಿಯುಳ್ಳ ಬುದ್ಧಿಯವನ ಸುದ್ದಿಯಿಂದಲೇ ಹೊರಬರುವವನ ಹೊರಬರ್ಬಟ್ಟರು ಕಾಯುವವನ ಒಬ್ಬ ಕೇಳಿಲ್ಲ. ಅಯ್ಯೋ ಮಹಾರಾಜ, ಬುಧಗ್ರಹದ ಮಹಿಮೆಯನ್ನು ಶಾಕಲಗ್ರಹದ ಬುಧಗ್ರಹದ ಮಹಿಮೆಯನ್ನು ಹೇಳ್ತಾರೆ ಕೇಳು ಮಹಾರಾಜ. ಒಮ್ಮೆ ಬುಧಗ್ರಹವು ಯಾರನ್ನಾದರೂ ಆಡಿದರೆ ಅವರು ಬದುಕುಳಿಯಲಾರರು. ಅಯ್ಯ ಧರಣಿಪಾಲ, ಈ ನಾಲ್ಕನೇ ಬುಧನಾದ ಈ ಬುಧನು ಅತಿ ಶ್ರೇಷ್ಠನಾಗಿದ್ದಾನೆ. ನವಗ್ರಹಗಳಲ್ಲಿ ಅತಿ ಕ್ರೂರಿ ಎನಿಸಿಕೊಂಡಿದ್ದಾನೆ ಈ ಬುಧನು. ಒಮ್ಮೆ ಮೊದಲೇ ಮಾತುಂಟು, ಬುಧ ಕಾಡಿ ಬದುಕಿದವರೆಲ್ಲ, ಶನಿ ಕಾಡಿ ಸತ್ತವರೆಲ್ಲ ಎನ್ನುವ ಹಾಗೆ ಮೊದಲೇ ಮಾತುಂಟು ವಾಡಿಕೆ ಉಂಟಲ್ಲ ಮಹಾರಾಜ. ಅದಕ್ಕಾಗಿಯೇ ಈ ಬುಧನಿಗೂ ಸಹ ಮಹಾಮಂಗಳಾರತಿ ಮಾಡಿಸುವುದರ ಜೊತೆಗೆ ನಮ್ಮ ಅನಂತವಾದ ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದೇವೆ. ನೀವು ಒಂದು ನಮಸ್ಕರಿಸಬಹುದು. ನಮಸ್ಕರಿಸಿದರೆ ನಿಮ್ಮ ಕೀರ್ತಿ ಇನ್ನಿಷ್ಟು ಹೆಚ್ಚಿಸಿಕೊಳ್ಳಬಹುದಲ್ಲ ಮಹಾರಾಜ. ರಾಮನಪ್ಪನವರೇ, ಆ ಬುಧದೇವನಿಗೂ ಕೂಡ ನಮ್ಮ ಶಾಸ್ತ್ರವನ್ನು ಒಂದನ್ನು ಸಲ್ಲಿಸಿದ್ದೇನೆ. ಮುಂದಿನ ವಿಚಾರವನ್ನು ಗುರುಮ ಶ್ರೇಷ್ಠನು ಗುರುಮ ಶ್ರೇಷ್ಠನು ಗುರು ಬಲಾವಂತ ಗುರುಮ ಶ್ರೇಷ್ಠನು ಗುರುಮ ಶ್ರೇಷ್ಠನು ಗುರು ಬಲಾವಂತ ಗುರು ಬಲಾವಂತ
ಹೊರೆದವರು ಏನು ಹೇಳಲೇ ಇನ್ನು ಇಂದ್ರನ ಮೊದಲೇಗ ಜ್ಞಾನಕ್ಕೆ ಪೋಂಚಾನ ಅರುವನ ಹೊರೆದವನು ಗಣವುಳ್ಳ ಬ್ರಾಹ್ಮಣ ಕುಲಗಾತ ನೀವನಯ್ಯ ರಾಜೇಂದ್ರ 5ನೇ ನಾವು ಗುರುವಾಗಿರುವುದರಿಂದ ಗುರು ದತ್ತಾತ್ರೇಯ ಶ್ರೀಪಾದರಾಯ ನರಸಿಂಹ ಶ್ರೀಧರ ಗುರುರಾಯ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವಿಲ್ಲದೆ ವಿದ್ಯೆ ಇಲ್ಲ, ಗುರುವಿಲ್ಲದೆ ಕಲೆ ಇಲ್ಲ, ಗುರುವಿಲ್ಲದೆ ಯಾವ ಮಂಗಳ ಕಾರ್ಯಗಳು ನಡೆಯುವುದಿಲ್ಲ. ಹಾಗಾಗಿ ಗುರುವನ್ನು ಯಾರು ಫಲ ಪುಸ್ತಕಗಳಿಂದ ಪೂಜೆ ಮಾಡುತ್ತಾರೋ ಅವರಿಗೆ ಒಲಿದು ವರವನ್ನು ಕೊಡ್ತಾರೆ. ಯಾರು ಅವನ್ನ ನಿಂದಿಸಿ ಮಾತನಾಡುತ್ತಾರೋ ಅವರಿಗೆ ಕಷ್ಟಗಳನ್ನು ಕೊಡ್ತಾರೆ. ಹಾಗಾಗಿ ಗುರುವೇ ಶ್ರೇಷ್ಠ ಅಂತ ಮಾತನ್ನು ಹೇಳ್ತಿದ್ದೇನೆ ಮಹಾರಾಜ. ಆ ಗುರುದೇವರಿಗೂ ಕೂಡ ನನ್ನ ಶಾಸ್ತ್ರಾಂಗ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಿಮ್ಮ ಮುಂದಿನ ಕಾಲದ ವಿಚಾರವನ್ನು ಹೇಳಿ.